ಟು ಬಿ ಹಿಯರ್. ತುಂಬಾನೇ ಖುಷಿ ಆಯ್ತು ಇಲ್ಲಿ ಬಂದಿದ್ದು. ಅಂಡ್ ಮೋರ್ ಓವರ್ ಈ ಇನ್ಸ್ಟಿಟ್ಯೂಷನ್ ಬಗ್ಗೆ ಕೇಳಿದಾಗ ಏನಪ್ಪಾ ಇದು ತುಂಬಾ ಡಿಫ್ರೆಂಟ್ ಆಗಿದೆ ಕಾನ್ಸೆಪ್ಟ್, ನಮ್ ಬೆಂಗಳೂರಲ್ಲಿ ಈ ತರ ಎಲ್ಲ ಒಂದ್ ಟ್ರೈನ್ ಮಾಡ್ತಾರ ಅಂತ ನಾನು ಅನ್ಕೊಂತಾ ಇದ್ದೆ. ಬಿಕಾಸ್ ನಾವು ಏನಾದ್ರು ಫಸ್ಟ್ ಫೋನ್ ಕೆಟ್ಟೋಗ್ಲಿ ಏನೇ ಕೆಟ್ಟೋಗ್ಲಿ ಎಸ್ ಪಿ ರೋಡ್ ಬಂದ್ಬಿಡ್ತೀವಿ, ಎಸ್ ಪಿ ರೋಡ್ ಹೋಗ್ಬೇಡ ಸರಿ ಮಾಡ್ಬಿಡ್ತಾರೆ ಅಂತ. ಸೊ ಅದಕ್ಕೆ ಒಂದು ಇನ್ಸ್ಟಿಟ್ಯೂಷನ್ ಇದೆ, ಅದಕ್ಕೆ ಟ್ರೈನ್ ಮಾಡ್ತಾರೆ ಅಂತ ಕೇಳಿದಾಗ ನನಗೆ ತುಂಬಾನೇ ಖುಷಿ ಆಯ್ತು. ಬಿಕಾಸ್ ನೀವು 20 years ಆಯ್ತು ಇಲ್ಲಿ ಬಂದು ಅಂತ ಹೇಳಿದ್ರೆ, ಎಷ್ಟು ಚೆನ್ನಾಗಿ ಕನ್ನಡ ಕಲ್ತ್ಕೊಂಡು ನಮ್ ಕನ್ನಡಿಗರಿಗೆ ಇಲ್ಲೇ ಟ್ರೈನ್ ಮಾಡ್ತಿದ್ದಾರೆ ಅಂತ ಇದು ನಿಜವಾಗ್ಲೂ ದೊಡ್ಡ ವಿಷಯನೇ. ತುಂಬಾ ಚೆನ್ನಾಗಿ ಕನ್ನಡ ಮಾತಾಡ್ತಿದ್ದಾರೆ, ತುಂಬಾನೇ ಖುಷಿ ಆಗುತ್ತೆ. ಅಂಡ್ ತುಂಬಾ ಚೆನ್ನಾಗಿ ಟ್ರೈನ್ ಮಾಡಿರ್ತಾರೆ ಡೆಫಿನೆಟ್ಲಿ. ಹೇಳ್ತಾ ಇದ್ರಲ್ಲ ಇವಾಗಷ್ಟೇ ಏನದು ತುಂಬಾ ಕಲರ್ಫುಲ್ ಪ್ರಪಂಚ, ತುಂಬಾ ದುಡ್ಡು ನೋಡ್ತೀರಾ. ಆಕ್ಚುಲಿ ಇಲ್ಲ, ತುಂಬಾನೇ ಕಷ್ಟ ಪಡ್ಬೇಕು ಈ ಲೆವೆಲ್ಗೆ ಬರಕ್ಕೆ. ನೀವ್ ನೋಡ್ಬೋದು ತುಂಬಾ ಜನ ಆರ್ಟಿಸ್ಟ್ಗಳು ಅವಾಗೆಲ್ಲ ಅಣ್ಣವ್ರ ಜೊತೆ ಮಾಡಿರೋರಲ್ಲ, ಇವಾಗ ಅವ್ರ ಅಡ್ರೆಸ್ಗೆ ಇಲ್ಲ. ಅವ್ರು ಎಷ್ಟೋ ಸಲ ಯೂಟ್ಯೂಬ್ ಅಲ್ಲಿ ನಾನು ಅವಾಗ ವಿಡಿಯೋ ನೋಡಿರ್ತೀನಿ, ಕಷ್ಟ ಅನ್ಕೊಂಡ್ ಮಾಡಿರ್ತಾರೆ. ಎಲ್ಲೋ 1-2 ಕಡೆ ನಾವು ಸಿನಿಮಾಲ್ ಮಾಡಿ ಅವ್ರು ದುಡ್ಡು ಕೊಟ್ಟಿರಲ್ಲ. ಏನಂತ ಹೇಳ್ತಾರೆ ಗೊತ್ತಾ, ನಿಮ್ಗೆ ಹೆಸರು ಬರುತ್ತೆ ಬಿಡಿ, ದುಡ್ಡೇನಕ್ಕೆ ಅಂತಾರೆ. ನಾವಲ್ಲಿ ಬೆಳಿಗ್ಗೆಯಿಂದ 24 hours ಶೂಟ್ ಮಾಡಿರ್ತೀವಿ, ಬಿಸ್ಲಾಗ್ಲಿ ಮಳೆ ಆಗ್ಲಿ ಚಳಿ ಆಗ್ಲಿ ನಾವ್ ಏನೂ ಮಾತಾಡಂಗಿಲ್ಲ. ಮಾತಾಡಿದ್ರೆ ಯಾಕೆ ಚಾನ್ಸ್ ಕೊಟ್ಟಿಲ್ವಾ ನಿಮ್ಗೆ, ಎಂತ ದೊಡ್ಡ ಆರ್ಟಿಸ್ಟ್ ಜೊತೆ ಮಾಡ್ತಿದ್ದೀರಾ ಅಂತ ಹೇಳ್ತಾರೆ ಹೊರತು ಇವ್ರು ಅಂತಾರೆ ಇನಾಗ್ರೇಷನ್ಗೆ ಹೋಗ್ತೀರಾ ದುಡ್ಡು ತಗೊಂತೀರಾ, ಇಲ್ಲಿ ಸೂಪರ್ ಆಗಿ ದುಡ್ಡು ಬರುತ್ತೆ. ಇದೆಲ್ಲ ನಿಜವಾಗ್ಲೂ ನೀವು ಹೊರಗಡೆ ನೋಡಿರೋ ಪ್ರಪಂಚ. ಒಳಗಡೆ ತುಂಬಾನೇ ಕಷ್ಟ ಪಡ್ತೀವಿ. ನಮಗ್ ಜ್ವರ ಬಂದ್ರು ಅವರು ನಮಗ್ ರಜಾ ಕೊಡಲ್ಲ, ಜ್ವರದಲ್ಲೂ ನಾವ್ ಹೋಗಿ ಶೂಟ್ ಮಾಡ್ಬೇಕು. ಡ್ರಿಪ್ಸ್ ಹಾಕೊಂಡ್ ಬಂದು ನಾನು ಶೂಟ್ ಮಾಡಿದೀನಿ ಎಷ್ಟೊಂದ್ಸಲ, ಬಿಕಾಸ್ ಅವ್ರ ಕೆಲ್ಸ ಆಗ್ಬಿಡ್ಬೇಕಷ್ಟೇ. ಮೇಡಮ್ ಶೂಟಿಂಗ್ ಇರೋದ್ ಹಿಂಗೆ, ನೀವ್ ಮಾಡಂಗಿದ್ರೆ ಮಾಡಿ, ಹೋಗಂಗಿದ್ರೆ ಹೋಗಿ, ಏನ್ ಮಾಡ್ತೀರಾ, ನಾವ್ ಚೂಸ್ ಮಾಡ್ಬಿಡ್ತೀವಿ ಫೀಲ್ಡ್ ನ. ಆಮೇಲೆ ಸುಮಾರು ಜನ ಆರ್ಟಿಸ್ಟ್ ಹೇಳ್ತಾರೆ ನಾವು ಆಕ್ಟಿಂಗ್ ಕಲಿಬೇಕು ಬರ್ಬೇಕು ಅಂತ. ಒಂದ್ ಹೇಳ್ತೀನಿ, ಲಕ್ ಅಂದ್ರೆ ತುಂಬಾನೇ ಇಂಪಾರ್ಟೆಂಟ್ ನಮ್ಗೆ ಫೀಲ್ಡ್ ಅಲ್ಲಿ. ಸುಮ್ನೆ ನಾವ್ ಆಕ್ಟಿಂಗ್ ಮಾಡ್ಬಿಡ್ತೀವಿ ಬಂದ್ಬಿಡ್ತೀವಿ ಅನ್ನಕ್ ಆಗಲ್ಲ. ನಮ್ನ ಡೆಸ್ಟಿನಿ ಎಲ್ಲಿ ಕರ್ಕೊಂಡು ಹೋಗುತ್ತೋ ಅಲ್ಲೇ ಹೋಗೋದಕ್ಕೆ ಸಾಧ್ಯ. ನಾನ್ ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಈ ತರ ಆಕ್ಟಿಂಗ್ ಫೀಲ್ಡ್ ಬರ್ತೀನಿ ಅಂತ. ಇನ್ಫ್ಯಾಕ್ಟ್ ಐ ಆಮ್ ಅ ವೆರಿ ಸ್ಟೂಡಿಯಸ್ ಸ್ಟೂಡೆಂಟ್. ನಾನು ಯಾವ್ದೋ ಒಂದು MNC ಕಂಪ್ನಿಲಿ ಕೆಲಸ ಮಾಡ್ಬೇಕಾಗಿದ್ದೋಳು, ನಾನ್ ಯಾಕೆ ಇಲ್ಲಿ ಬಂದಂತ ಇವತ್ತು ನನಗೆ ಗೊತ್ತಿಲ್ಲ. ಇವಾಗ್ಲೂ ನಾನು ಹೇಳ್ತೀನಿ, ಇಫ್ ಐ ಗೆಟ್ ಎ ಚಾನ್ಸ್ ಬಿಟ್ಬಿಟ್ಟು ನಾನು ಹೋಗ್ಬಿಡ್ತೀನಿ ಕೆಲ್ಸಕ್ಕೆ. ಬಿಕಾಸ್ ಬಟ್ ಹಂಗಾಗಲ್ಲ, ಒಂದ್ಸಲ ಕಾಲಿಟ್ಮೇಲೆ ನಮ್ಗೆ ಕರ್ಕೊಂಡು ಹೋಗ್ತಾನೆ ಇರುತ್ತೆ. ಇಟ್ಸ್ ಜಸ್ಟ್ ಗೋಯಿಂಗ್ ವಿತ್ ದ ಫ್ಲೋ ಅಷ್ಟೇ. ನೀವ್ ಕೂಡ ಅಷ್ಟೇ, ಇಲ್ಲ ನಾನು ಆಕ್ಟಿಂಗ್ ಹೋಗ್ಬೇಕು, ಸೀರಿಯಲ್ ಮಾಡ್ಬೇಕು, ಸಿನಿಮಾ ಮಾಡ್ಬೇಕು, ಅದಕ್ಕೋಸ್ಕರ ಕೆಲಸ ಬಿಡ್ತೀನಿ, ದಯವಿಟ್ಟು ಅನ್ಕೋಬೇಡಿ. ಯಾಕಂದ್ರೆ ಸೋರ್ಸ್ ಆಫ್ ಇನ್ಕಮ್ ತುಂಬಾನೇ ಕಡಿಮೆ ನಿಮ್ಗೆ ಇದ್ರಲ್ಲಿ, ಆಯ್ತಾ. ನೀವ್ ನೋಡೋತರ ಅಲ್ವೆಲ್ಲ. ಹೆಸರು ಮಾಡಿದ್ರೆ ನಿಜವಾಗ್ಲೂ ಇವಾಗ ಯಶೇ ಇದಾರಲ್ಲ, ಯಾರು ಕೇಳ್ತಾರೆ. ಅದೇ ಮೊದಲನೇ ಸಿನಿಮಾ ಎಲ್ಲ ನೋಡಿದೀರಾ ನೀವು ಯಶ್ದು? ನೆನ್ಪಿದ್ಯಾ ನಿಮ್ಗೆ ಯಾವ್ಯಾವ ಸಿನಿಮಾ ಮಾಡಿದ್ರೆ? ಹೆಸರು ಬಂದ್ಮೇಲೆ ಇವಾಗ ಬಾಲಿವುಡ್ ಅವರೇ ಬರ್ತಾರೆ ಅವ್ರಿಗೆ. ಅದಕ್ಕಿಂತ ಮುಂಚೆ ಹೇಳಿ, ಅದಕ್ಕಿಂತ ಮುಂಚೆ ರಾಜಧಾನಿ ನೋಡಿದಿರಾ, ರಾಕಿ ನೋಡಿದಿರಾ? ಅವಾಗೆಲ್ಲ ಅವ್ರು ಇರ್ಲೇ ಇರ್ಲಿಲ್ಲ. ಎಕ್ಸಾಕ್ಟ್ಲಿ, ಇವಾಗ ಯಶ್ ಟಾಪ್ 1 ಅಲ್ಲಿದ್ದಾರೆ, ಆಯ್ತಾ. ಅವ್ರಿಗೆ ಡೆಫಿನೆಟ್ಲಿ ಆಗತ್ತೆ. ಆತರ ಎಲ್ರೂ ಯಶ್ ಆಗಕ್ಕಾಗಲ್ಲ, ಕರೆಕ್ಟಾ. ಸೊ ನಮ್ಗೆ ಯಾವ್ದಿದೆಯೋ ನಾವ್ ಅದನ್ನೇ ಮಾಡ್ಬೇಕು. ಕೆಲಸ ಮಾಡ್ತಿದ್ರ ಕೆಲಸ ಮಾಡಿ, ಸೈಮಲ್ಟೇನಿಯಸ್ಲಿ ಆಕ್ಟಿಂಗು ಟ್ರೈ ಮಾಡಿ, ಇಲ್ಲ ಅಂತ ಹೇಳಲ್ಲ. ನಿಮ್ಗೆ ಇವಾಗ ಸುಮಾರು ಆಕ್ಟಿಂಗ್ ಇನ್ಸ್ಟಿಟ್ಯೂಷನ್ಸ್ ಆಗಿದೆ, ಅಲ್ಲಿ ಆಕ್ಟಿಂಗ್ ಹೇಳ್ಕೊಡ್ತಾರೆ, ಆಕ್ಟಿಂಗ್ ಮಾಡಿ. ಅಂಡ್ ಈ ತರದೆಲ್ಲ ಕಲ್ತ್ಕೊಳ್ಳಿ, ಎಲ್ಲಾನು ಕಲ್ತಿರ್ಬೇಕು ನಾವ್. ಇವಾಗ ಜೀವನ ಎಷ್ಟು ಕಷ್ಟ ಆಗ್ಬಿಡಿದೆ. ನಮ್ಗೆ 1 ಲಕ್ಷ ಇದ್ರೆ ನಮ್ಗೆ 1 ತಿಂಗಳಲ್ಲಿ ಜೀವನ ಮಾಡಕ್ ಆಗದೇ ಇಲ್ಲ ಇವಾಗ, ಕರೆಕ್ಟಾ. ಸೊ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್. ತುಂಬಾನೇ ಖುಷಿ ಆಯ್ತು. ತುಂಬಾ ಚೆನ್ನಾಗಿ ಒಂದು ಹೊಸ ಕಾನ್ಸೆಪ್ಟ್ ಇಟ್ಕೊಂಡು ಯುನೀಕ್ ಆಗಿ ಮಾಡ್ತಾ ಇದ್ದೀರಾ. ಆಲ್ ದ ವೆರಿ ಬೆಸ್ಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಂಡ್ ನಿಮ್ಗೂ ಅಷ್ಟೇ ಗೊತ್ತಿರುತ್ತೆ ಬ್ಲಾಗರ್ಸ್ ಎಷ್ಟು ಕಷ್ಟ ಅಂತ ಹೇಳಿ, ಬಿಕಾಸ್ ಅದ್ರಲ್ಲೂ ಕಾಂಪಿಟೇಷನ್ ಸ್ಟಾರ್ಟ್ ಆಗಿ ಹೋಗಿದೆ. ಇವಾಗ ಒಬ್ರು ಸ್ಟಾರ್ಟ್ ಮಾಡಿದ್ರೆ 100 ಜನ ಬ್ಲಾಗರ್ಸ್ ಇರ್ತಾರೆ ಇವಾಗ. Exactly, I know. Wait a minute, what happened to all the hard work? Exactly, hard work ಮಾಡಿದವ್ರಿಗೆ ಇರೋದಿಲ್ಲ. ಇವಾಗ ನಮಗೂ ಅಷ್ಟೇ 300 follower having blue tick. ಇವಾಗ ಆಕ್ಟಿಂಗ್ ಬಂದಿಲ್ಲ ಅಂದ್ರೆ, ಇವಾಗ ಇನ್ನೊಂದು ಏನಾಗ್ಬಿಡುತ್ತೆ ಗೊತ್ತಾ, ಆಕ್ಟಿಂಗ್ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ, ನಾವ್ ಆಕ್ಟಿಂಗ್ ಕಲಿಸ್ತೀವಿ, ತುಂಬಾ ಕಡಿಮೆ ಪೇಮೆಂಟ್ ಬರೋ ಆರ್ಟಿಸ್ಟ್ ನ ನೋಡಿ ಅಂತಾರೆ. ಎಲ್ಲಿ ನಾವ್ ಆಕ್ಟ್ ಮಾಡೋರ್ಗೆಲ್ಲ ಏನಿರುತ್ತೆ? ಏನೂ ಇಲ್ಲ. ಇವಾಗ ಆರ್ಟಿಸ್ಟ್ ಗಳಿಗೂ ಬೆಲೆ ಇಲ್ದೇ ಇರೋ ಹಾಗೆ ಆಗ್ಬಿಟ್ಟಿದೆ. ಸೊ ಇಲ್ಲ, ನಿಮ್ಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆ ದಯವಿಟ್ಟು ಅದ್ರಲ್ಲೇ ಹೋಗಿ ಕೆಲಸ ಮಾಡ್ತೀರಾ, ಕೆಲಸ ಮಾಡಿ. ದಯವಿಟ್ಟು ಒಂದು ಫೀಲ್ಡ್ ಅಂತೂ ಅಂಡ್ ಈ ಕಲರ್ಫುಲ್ ಪ್ರಪಂಚಕ್ಕಂತೂ ಬರೋದಕ್ ಮುಂಚೆ 1000 ಸಲ ಯೋಚನೆ ಮಾಡಿ ಡಿಸಿಷನ್ ತಗೊಳ್ಳಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ನಿಮ್ನೆಲ್ಲ ಮೀಟ್ ಮಾಡಿ ತುಂಬಾ ಖುಷಿ ಆಯ್ತು.